ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪ ಹೇಕಣ ಲೋಕ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಮಿಷನ್ ಬಿಟ್ಬಿಟ್ಟು ಊರಿಗೆ ಹೋಗಿದ್ದೆ. ಮಿಷನ್ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಒಳಗಡೆ ದಾರ ಅಂದರೆ ರಿಟರ್ನ್ ತುಳಿದ್ಬಿಟ್ಟು ಮಿಷನ್ನೆಲ್ಲ ಹಾಳು ಮಾಡಿದ್ದಾರೆ. ಯಾಕಂದರೆ ಕಲಿಬೇಕನ್ನ ಆಸಕ್ತಿ ಇದ್ದೇ ಇರುತ್ತಲ್ವ, ಹಾಗಾಗಿ ಈ ರೀತಿ ಮಾಡ್ಕೊಂಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಮಿಷನ್ ತೊಗೊಂಡು ಹೋಗೋಕ್ಕೂ ಆಗೋಲ್ಲ. ಅದಕ್ಕೆ ನಾನು ಒಂದು ಟಿಪ್ಸ್ ಹೇಳ್ತೀನಿ. ಏನಪ್ಪ ಅಂತಂದರೆ, ಬ್ಲೌಸು ಮತ್ತು ಸ್ಟಿಚ್ಚಿಂಗ್ ಕಲಿತ್ರೆ ಸಾಕಾಗಲ್ಲ, ಮಿಷನ್ ರಿಪೇರಿ ಕೂಡ ಮಾಡಬೇಕು ಅಂತಂದ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಧೂಳ ಕೂತ್ಕೊಂಡಿದೆ. ಜೊತೆಗೆ ದಾರ ಕೂಡ ಹಿಂದೆ ಮುಂದೆ ತುಳಿದು ಏನು ಮಾಡಿದ್ದಾರೆ ಅಂತಂದರೆ, ಒಳಗಡೆ ದಾರ ಮತ್ತು ಸಿಗಾಕ್ಸ್ಬಿಟ್ಟಿದ್ದಾರೆ. ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಮಿಷನ್ ಮಾತ್ರ ಒಂಚೂರು ಕೂಡ ಅಳಗಾಡ್ತಿಲ್ಲ. ನಾನು ಯಾವುದು ಪೆಡಲ್ ಹಾಕಿ ತುಳಿದ್ರೂ ಆಗ್ತಿಲ್ಲ, ಮತ್ತು ಪವರ್ ಮಿಷನ್ ಹಾಕಿ ತುಳಿದ್ರೂ ಕೂಡ ಆಗ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, 1 ವೀಕ್ ಆಯಿತು ಸ್ನೇಹಿತರೆ ನನಗೆ ಮಿಷನ್ ತುಳಿದೇನೆ ಬಿಟ್ಟು. ಹಾಗಾಗಿ ಇವರು ಏನು ಮಾಡಿದ್ದಾರೆ ನೋಡ್ತಾ ಇರ್ಬೋದು, ಯಾವ ರೀತಿ ದಾರ ಎಲ್ಲ ಒಳಗಡೆ ಸಿಗಾಕೊಂಡು ಮಾಡಿದ್ದಾರೆ ಅಂತ. ನಾನು ಹೇಳಿ ಹೋಗಿದ್ದೀನಿ, ದಾರನ ಬಿಚ್ಚಿಬಿಟ್ಟು ನೀವು ಖಾಲಿ ಮಿಷನನ್ನು ತುಳಿರಿ ಅಂತ ಹೇಳಿದ್ದೀನಿ. ಬಟ್ ಅವರು ಕೆಲಸ ಮಾಡಿಲ್ಲ ಅಂತ ಅನ್ಕೋತೀನಿ. ಮತ್ತು ನಮ್ಮ ಆಂಟಿ ಮಗಳು ಕೂಡ ಒಂದು ಸ್ವಲ್ಪ ಏನೋ ಸ್ಟಿಚಿಂಗ್ ಮಾಡ್ಕೋಬೇಕಿತ್ತಂತೆ, ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ದಾರ ಸಿಗಾಕೊಂಡಿದೆ ಅಂತ. ಫುಲ್ಲು ಚಕ್ರ ಮಾತ್ರ ತಿರುಗ್ತಾನೆ ಇಲ್ಲ, ಫುಲ್ಲು ಟೈಟ್ ಆಗಿದೆ. ಎಷ್ಟು ನಾನು ಟೈಟ್ ಎಳೆದ್ರೂ ಕೂಡ ಸ್ವಲ್ಪ ಟೈಟಿಂದ ಬರ್ತಾಯಿದೆ ಹೊರತಾಗಿ ನನಗೆ ಮಿಷನ್ ತುಳಿಯೋಕ್ಕೆ ಬರ್ತಿಲ್ಲ. ಅದಕ್ಕೆ ಸ್ವಲ್ಪ ಒಂದು ಸರಿ ಬಿಚ್ಚಿ ನೋಡಿ ಸ್ವಲ್ಪ ಆಯಿಲೆಲ್ಲ ಮಾಡಿಕೊಂಡು, ನಾನು ಅದಕ್ಕೂ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ ಆದ್ರೂ 1 ವೀಕ್ ಆಯಿತು. ಅದಕ್ಕೂ ಮುಂಚೆ ಒಂದು 15ರಿಂದ 20 ದಿನ ಆಯಿತು ನಾನು ಕ್ಲೀನ್ ಮಾಡಿ ಮಿಷನ್ನು. ಹಾಗಾಗಿ ಧೂಳು ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಇದನ್ನು ಕ್ಲೀನ್ ಮಾಡ್ಕೊತೀನಿ. ಯಾಕಂತಂದರೆ ಬಿಗಿನರ್ಸ್ಗಳಿಗೆ ಬರೀ ಮಿಷನ್ನು ತುಳಿಯೋದು ಮತ್ತು ಸ್ಟಿಚಿಂಗ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ದೇ ಇರುತ್ತೆ. ಜೊತೆಗೆ ಇದನ್ನು ಕೂಡ ನಾವು ಕಲಿಬೇಕಂತ ಕೇಳ್ಕೊತೀನಿ. ಯಾಕಂತಂದರೆ ಮಿಷನ್ನು ಎಷ್ಟು ನಾವು ಕ್ಲೀನಾಗಿ ಇಟ್ಕೋತೀವೋ ಅಷ್ಟು ತಾಳಿಕೆ ಬರುತ್ತೆ, ಮತ್ತು ನಮಗೆ ಅಮೌಂಟ್ ಕೂಡ ಉಳಿಯುತ್ತೆ ಅಂತ ಹೇಳ್ಬೋದು. ಇವಾಗ ನಾನೇನು ರಿಪೇರಿ ಮಾಡ್ತಾಯಿದ್ದೀನಲ್ವ, ಇದನ್ನು ತೊಗೊಂಡೋಗ್ಬಿಟ್ಟು ಮೆಕ್ಯಾನಿಕ್ ಹತ್ರ ಕೊಟ್ಟರೆ ಏನು ಮಾಡ್ತಾರೆ ಅಂತಂದರೆ, ಜಸ್ಟ್ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಆಯಿಲ್ ಮಾಡಿ ಇರೋ ಬರೋ ದಾರಾನ ತೆಗೆದು ಅವರು ವಾಶ್ ಮಾಡಿ ಕೊಡ್ತಾರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೊಡ್ತಾರೆ. ಮಿಷನೇನೋ ಚೆನ್ನಾಗಾಗುತ್ತೆ. ಅದಕ್ಕೆ 500-1000 ಬಿಲ್ ಮಾಡ್ತಾರೆ. ಯಾಕಂತಂದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ, ಅವ್ರ ದುಡ್ಡನ್ನ ಇಸ್ಕೊತಾರೆ. ಬಟ್ ಚಿಕ್ಕ ರಿಪೇರಿ ಬಂತು ಅಂದಾಗ ನಾವು ಮನೇಲೇ ಮಾಡ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಮೌಂಟ್ ಉಳಿಯುತ್ತೆ, ಅಮೌಂಟ್ ಸೇವ್ ಆಗುತ್ತೆ ನಮಗೆ ಅಂತಲೇ ಹೇಳ್ಬೋದು. ಇದೆಲ್ಲದನ್ನು ತಿಳ್ಕೊಂಡಿರಬೇಕು ಸ್ನೇಹಿತರೆ. ನಮಗೆ ಬರೀ ಬಟ್ಟೆ ಹೊಲಿತೀವಿ, ಬಟ್ಟೆ ಸ್ಟಿಚ್ ಮಾಡ್ತೀವಿ, ಬ್ಲೌಸ್ ಹೊಲಿತೀವಿ, ಡ್ರೆಸ್ ಹೊಲಿತೀವಿ ಅನ್ನೋದೊಂದೇ ಅಲ್ಲ, ಮಿಷನ್ ಕೂಡ ನಾವು ಕ್ಲೀನಾಗಿ ಇಟ್ಕೋಬೇಕು. ಜೊತೆಗೆ ಚಿಕ್ಕದು ಈ ರೀತಿ ರಿಪೇರಿ ಬಂತು ಅಂತಂದರೆ ನಾವು ಕ್ಲೀನಾಗಿ ಮಾಡ್ಕೋಬೇಕಂತಲೇ ಹೇಳ್ತಾಯಿದ್ದೀನಿ. ಇಲ್ಲಿ ದಾರ ಸಿಗಾಕೊಂಡಿದೆ, ಇದು ಎಷ್ಟು ಎಳೆದ್ರೂ ಬರ್ತಾ ಇಲ್ಲ. ಇದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ನಾನು. ಏನಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಕಟ್ಟಾಗಿ ಬರ್ತಾಯಿದೆ. ಈ ರೀತಿ ದಾರ ಸಿಕ್ಕಾಕೊಂಡಾಗ ನಮ್ಮ ಮಿಷನ್ ಮೂವ್ ಆಗೋದು ತುಂಬ ಕಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಎಳೆದು ಬರ್ತಾ ಇಲ್ಲ. ಇವಾಗ ಒಂದು ಟಿಪ್ಸ್ ಹೇಳ್ತೀನಿ. ಏನಪ್ಪ ಅಂತಂದರೆ, ಇವಾಗ ಕ್ಲೀನಾಗೆಲ್ಲ ಆಯಿಲೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಇದು ಫಸ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಮಗೆ ಆಯಿಲ್ ಮಾಡೋದಕ್ಕೆ ಕ್ಲೀನ್ ಆಗುತ್ತೆ. ಆಯಿಲ್ ಮಾಡಿದ್ರಾಗ ಈ ರೀತಿ ಧೂಳೆಲ್ಲ ತೊಗೋಬೇಕು ಸ್ನೇಹಿತರೆ. ತೊಗೊಂಡು ಸ್ವಲ್ಪ ಏನಾದರೂ ಚಿಕ್ಕದಾಗಿ ದಾರ ಮತ್ತು ಬಟ್ಟೆ ಗಿಟ್ಟೆ ಏನಾದರೂ ಸಿಗಾಕೊಂಡಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ದಾರ ಯಾವ ರೀತಿ ಸಿಗಾಕೊಂಡಿದೆ ಅಂತ. ಕೈಲಿ ಮಾತ್ರ ಬರ್ತಾಯಿಲ್ಲ, ಕೈಲಿ ಬರೋದಿಲ್ಲ ಸ್ನೇಹಿತರೆ. ಯಾಕಂತಂದರೆ ಇದು ಬಿಚ್ಚೋಕ್ಕೂ ಆಗೋಲ್ಲ. ಈ ಪಾರ್ಟ್ಸ್ ಎಲ್ಲ ಬಿಚ್ಚಿದ್ರೆ ನಮಗೆ ಮತ್ತೆ ಜಾಯಿಂಟ್ ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ. ಎಲ್ಲರ ಮನೆಗೂ ಈ ಒಂದು ಕಡ್ಡಿಪಟ್ಟಣ ಅಂತ ಇದ್ದೇ ಇರುತ್ತೆ ಅಲ್ವಾ. ಈ ಕಡ್ಡಿಪಟ್ಟಣ ತೊಗೊಂಡ್ಬಿಟ್ಟು ಇರೋ ಬರೋ ದಾರ ಎಲ್ಲ ಸುಟ್ಬಿಡಬೇಕು. ಸುಟ್ಬಿಟ್ರೆ ಏನಾಗುತ್ತೆ ಅಂತಂದರೆ, ದಾರ ತನ್ಸತಾನೆ ಕಟ್ಟಾಗಿ ಬಿದ್ದುಬಿಡುತ್ತೆ. ಯಾಕಂತಂದರೆ ದಾರ ಫುಲ್ಲು ಟೈಟಾಗಿ ಅಲ್ಲಿ ನಮಗೆ ಕೈಗೂ ಸಿಗ್ತಾ ಇರಲಿಲ್ಲ, ಮತ್ತು ನಮಗೆ ತೆಗಿಯೋಕ್ಕೂ ಆಗೋಲ್ಲ. ಅದಕ್ಕೋಸ್ಕರ ಈ ರೀತಿ ಕಡ್ಡಿಪಟ್ಟಣ ತೊಗೊಂಡ್ಬಿಟ್ಟು ಚೆನ್ನಾಗಿ ಸುಡಬೇಕಾಗುತ್ತೆ. ಸುಟ್ರಿ ಅಂತಂದರೆ ನಮಗೆ ನೀಟಾಗಿ ಮಿಷನ್ ಅನ್ನೋದು ಮತ್ತೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಹಿಂದೆ ಮುಂದೆ ಚಕ್ರ ತಿರುಗಿಸ್ಕೊಂಡು ನಾವು ಸುಡಬೇಕಾಗುತ್ತೆ. ಆವಾಗ ನಾವು ಈ ರೀತಿ ಸ್ಕ್ರೂ ಡ್ರೈವರಿಂದ ನಾವು ತೆಗೆದು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಎಲ್ಲ ಸುಟ್ಟಿರೋಂಥ ದಾರನ ಆಚೆ ತೆಗಿಬೇಕು. ಆವಾಗ ನಮ್ಮ ಮಿಷನ್ ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿಯಾಗುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಚಕ್ರ ಯಾವ ರೀತಿ ತಿರುಗ್ತಾ ಇದೆ ಅಂತ. ಫಸ್ಟ್ ಯಾವ ರೀತಿ ತಿರುಗ್ತಾಯಿತ್ತು ಅಂದರೆ, ಫುಲ್ಲು ಪಟ್ಟ ಅಷ್ಟೇ ತಿರುಗ್ತಾಯಿತ್ತು, ಚಕ್ರ ಮಾತ್ರ ತಿರುಗ್ತಾ ಇರಲಿಲ್ಲ. ಇವಾಗ
ಚಕ್ರ ಮತ್ತು ಪಟ್ಟ ಎರಡು ನೀಟಾಗಿ ಮಿಷಿನ್ ಅನ್ನೋದು ನೀಟಾಗಿ ರೆಡಿ ಆಯಿತು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲೇ ನಮಗೆ ಸಾವಿರಾರು ರೂಪಾಯಿನ ಆರಾಮಾಗಿ ಉಳಿಸ್ಬೋದು ಅಂತಲೇ ಹೇಳ್ಬೋದು. ಗಳಿಸೋದಕ್ಕಿಂತ ಉಳಿಸೋದು ಮೇನು. ಯಾಕಂದರೆ ಇದೇ ಮಿಷಿನ ನಾವು ತೊಗೊಂಡೋಗಿ ಸಿಟಿ ತೊಗೊಂಡೋಗಿ ರಿಪೇರಿ ಮಾಡೋರ ಕೈ ಕೊಟ್ಟು ಇಷ್ಟೇ ಕ್ಲೀನ್ ಮಾಡೋದು, ಅಷ್ಟು ಬಿಟ್ಟರೆ ಅವರು ಪಾಪ ಏನೂ ಮಾಡಲ್ಲ. ಯಾಕಂದರೆ ಆಗಿರೋದೇ ಚಿಕ್ಕದಾಗಿ ಆಗಿರುತ್ತೆ ಅಲ್ವಾ ರಿಪೇರಿ, ಇದರಲ್ಲಿ ಏನೂ ಆಗೋಲ್ಲ. ಟೈಮ್ ಟು ಟೈಮ್ ಆಯಿಲು ಮತ್ತು ಮಿಷಿನ್ ಮಾತ್ರ ರಿಟರ್ನ್ ತುಳಿಬಾರ್ದು. ಮಿಷಿನ್ ರಿಟರ್ನ್ ತುಳಿದ್ವಿ ಅಂತಂದರೆ ನಮಗೆ ಇದೇ ರೀತಿ ಪ್ರಾಬ್ಲಮ್ ಆಗೇ ಆಗುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ನಾನು ಇವಾಗ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡ್ರೆ ಮಿಷಿನ್ನು ಚಕ್ರ ತಿರುಗಲೇ ಇಲ್ಲ. ಇವರೇನೋ ಕಿತ್ತಾಪತಿ ಮಾಡಿದ್ದಾರಪ್ಪ ಅಂತ ಅಂದ್ಕೊಂಡು ಮತ್ತೆ ಎಲ್ಲ ಬಿಚ್ಚಿ ನೋಡಿದೆ. ಫುಲ್ ದಾರೆಲ್ಲ ಸಿಗಾಕೊಂಡಿತ್ತು, ಫುಲ್ ಧೂಳೆಲ್ಲ ಕೂತ್ಕೊಂಡಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಕ್ಲೀನ್ ಮಾಡಿ ಇವಾಗ ಇನ್ನೊಂದು ಸರಿ ಎಲ್ಲ ಮತ್ತೆ ಫಿಟ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಿಮಗೇನಾದ್ರೂ ಚಕ್ರ ತಿರುಗ್ತಾ ಇಲ್ಲ, ಫುಲ್ಲು ಚಕ್ರ ಜಾಮ್ ಆಗಿದೆ ಅಂತ ಏನಾದ್ರೂ ನಿಮ್ಮ ಮಿಷನಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದರೆ ಈ ರೀತಿ ಆಗಿರುತ್ತೆ. ನೀವು ಖಂಡಿತವಾಗ್ಲೂ ಇದೇ ರೀತಿ ನೀವು ಫಾಲೋ ಮಾಡಿ. ಕೆಳಗಡೆ ಒಂದು ಚೂರು ದಾರ ಸಿಗಾಕೊಂಡ್ರೂ ಕೂಡ ನಮ್ಮ ಮಿಷನ್ ಮೂವ್ ಆಗೋಲ್ಲ ಸ್ನೇಹಿತರೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮಿಷನ್ನು ನಮಗೆ ತುಳಿತಾ ಇಲ್ಲ, ಬರ್ತಾಯಿಲ್ಲ, ಆಗ್ತಾಯಿಲ್ಲ, ಮೂವ್ ಆಗ್ತಾಯಿಲ್ಲ ಅಂತ ನಿಮಗೆ